ಸ್ನೇಹಿತರೆ, ಒಂದು ಗಾದೆ ಹೇಳಬೇಕು ಅನ್ನಿಸ್ತಾ ಇದೆ, ಹೇಳ್ತೀನಿ ಕೇಳಿ. ಕರೆಯದೇ ಬರುವವರ, ಕದ್ದು ಕೇಳುವವರ, ಕದ್ದು ನೋಡುವವರ, ಕಂಡವರ ಮನೆ ಹೆಣ್ಮಕ್ಳ ಮೇಲೆ ಕೆಟ್ಟದಾಗಿ ಮಾತಾಡುವವರ, ಕರೆದು ಕೆರದಲ್ಲಿ ಒಡೆ ಸರ್ವಜ್ಞ. ಅಂದ್ರೆ ಯಾರಾದ್ರೂ ನಿಮ್ಮನ್ನು ಕರೀಲಿಲ್ಲ ಅಂತಂದ್ರೆ, ನಾನು ಬರ್ತೀನಿ ಅಂತಂದ್ರೆ, ಅವ್ರಿಗೆ ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಆದ್ರೂ ಮಾತಾಡಿ, ನನ್ನ ನಂಬರ್ ಕೊಡಿ, ನಾನಿಲ್ಲ ಅಂದ್ರೆ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ, ಕರೆದು ಕೆರದಲ್ಲಿ ಒಡೆ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞರು ಆ ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ. ಸರಿ, ಇವಾಗ ಒಂದು ಚಿಕ್ಕ ಕತೆ ಹೇಳ್ತೀನಿ. ಬ್ಯೂಟಿಫುಲ್ ಆಗಿ, ನಿಮ್ಮೆಲ್ಲರಿಗೂ ಗೊತ್ತು ನಾನು ಕತೆ ಹೇಳೋದ್ರಲ್ಲಿ ನಿಸ್ಸಿಮಳು ಅಂತ. ಆದರೆ ನಾವು ನಗ್ತಾ ಇರ್ತೀವಷ್ಟೇ ಫ್ರೇಮಲ್ಲಿ. ಇರಲಿ, ನಗ್ತಾ ನಗ್ತಾನೆ ಒಂದಷ್ಟು ಕತೆನ ಹೇಳ್ತೀನಿ ಕೇಳಿ. ಒಂದು ಊರಲ್ಲಿ ಒಂದು ಕೊಚ್ಚೆ ಹಂದಿ ಇರತ್ತೆ. ಆ ಹಂದಿ ಏನು ಹುಲಿ ಏನು ಸಿಂಹ ಅದೆಲ್ಲ ಕಾಡಲ್ಲಿರುತ್ತೆ, ನನ್ನ ಇಲ್ಲಿ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಊರಲ್ಲಿರೋ ಕಸ ಎಲ್ಲ ತಿಂದ್ಕೊಂಡು ಮೇತ್ಕೊಂಡು ಉಲ್ಸ್ ಮಾತಾಡ್ಕೊಂಡು ಜಾಲಿಯಾಗಿದ್ದೀನಿ ನಾನು ಅಂತ ಹೇಳಿ ಒಂದ್ಸತಿ ಈ ಹಂದಿ ಹುಲಿನ ಸಿಂಹನ ನೋಡ್ತಾ ಹೇಳತ್ತೆ, ನಾನು ನಿನ್ನ ಹುಡ್ಕೊಂಡು ಬರ್ತೀನಿ ಅಂತ. ಏನೋ ಪಾಪ, ಊರಲ್ಲಿರೋ ಒಂದು ಕೊಚ್ಚೆ ಹಂದಿ, ಅದನ್ನ ನಾವು ಮುಟ್ಟೋದು ಬೇಡ, ನಮ್ಮ ರೇಂಜ್ ಏನು ಅಂತ ಹೇಳಿ ಸಿಂಹ ಅದರಷ್ಟಕ್ಕದು ಸಿಂಹಿಣಿ ಅನ್ಕಳಿ. ಇವಾಗ ಒಂದು ಕತೆಗೆ ಸಿಂಕ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಸಿಂಹಿಣಿ ಅನ್ಕಳಿ. ಆ ಸಿಂಹಿಣಿ ಹತ್ರ ಈ ಕೊಚ್ಚೆ ಹಂದಿ ಅವಾಗ ಹುಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇರತ್ತೆ. ಹೋಗ್ಲಿ ಬಿಡು, ಇದು ಏನಿದು ನಾಯಿ ಬೊಗಳ್ತಾನೆ ಇರುತ್ತೆ, ಹಂಗೆ ಈ ಕೊಚ್ಚೆ ಹಂದಿನೂ ಏನೋ ಹೇಳ್ತಾ ಇದೆ ಅಂತ ಹೇಳಿ ಕೇರ್ ಇಲ್ಲದೆ ಸುಮ್ಮನೆ ಇರುತ್ತೆ. ನಿಮ್ಮಪ್ಪ ಸಿಂಬನ್ ಕೂಡ ಹೊಡಿತೀನಿ, ನಿಮ್ಮಪ್ಪನ್ನು ಬಿಡಲ್ಲ, ನಿನ್ ಗಂಡ ಸಿಂಹನೂ ಬಿಡಲ್ಲ, ಕಾಡಿನ ರಾಜ ಸಿಂಹನೂ ಬಿಡಲ್ಲ, ಸಿಂಹಿಣಿನೂ ಬಿಡಲ್ಲ ಅಂತ ಕೊಚ್ಚೆ ಹಂದಿ ಸಿಕ್ಕಾಪಟ್ಟೆ ಹಾರಾಡ್ತಾ ಇರತ್ತೆ. ಅದರದ್ದು ಗ್ರಾಚಾರ ಕೆಟ್ಟು ಪಾಪ ಏನಾದರೂ ಅಪ್ಪಿ ತಪ್ಪಿ ಹುಡ್ಕೊಂಡು ಕಾಡಿಗೆ ಹೋಗ್ಬಿಟ್ರೆ ಸ್ನೇಹಿತರೆ, ಬಡ್ದು ಬಾಯಿಗೆ ಹಾಕೊಂಡ್ಬಿಡಲ್ವಾ ಸಿಂಹ, ಕಾಯ್ತಾ ಇರತ್ತೆ ಮೊದಲೇ. ಕಾಡಿಗೆ ಬರ್ಲಿ ಯಾವುದಾದ್ರೂ ಸಿಗ್ಲಿ ಆಹಾರ ಅಂತ ಹೇಳಿ ಕಾಯ್ತಾ ಇರತ್ತೆ. ಹೋದ್ರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡತ್ತೆ. ಈ ಕೊಚ್ಚೆ ಹೊಲಸು, ಈ ಬೇಡದೇ ಇರೋ ವೇಸ್ಟ್ ತಿನ್ಕೊಂಡಿರೋ ಹಂದಿಗೆ ಅಷ್ಟಿದ್ರೆ, ಹುಲ್ಲು ಮುಟ್ಟದ ಸಿಂಹಿಣಿ, ಅವರಪ್ಪ ಸಿಂಬ, ಅದರಲ್ಲೂ ಸಿಂಹಿಣಿ ಸಿಕ್ಕಾಪಟ್ಟೆ ಜೋರು. ಬೇಕಾಗಿತ್ತಾ ಈ ಕೊಚ್ಚೆ ಹಂದಿಗೆ? ಈ ಕಥೆಯ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಸುಮ್ಮನೆ ಇರಬೇಕು. ಏನೋ ನೋಡಿದ್ವಾ ಸಿಂಹಿಣಿನ ದೂರದಿಂದ, ಫೋಟೋನಲ್ಲಿ ನೋಡಿದ್ವಾ, ಫ್ರೇಮಲ್ಲಿ ನೋಡಿದ್ವಾ, ಝೂನಲ್ಲಿ ನೋಡಿದ್ವಾ ಅಂತ ಹೇಳಿ ಖುಷಿಯಾಗಿರ್ಬೇಕು. ಸುಮ್ಮನೆ ಹುಡ್ಕೊಂಡು ಕಾಡಿಗೆಲ್ಲ ಹೋಗ್ಬಾರ್ದು. ಬಡವಾ ನೀ ಮಡಗ್ದಂಗೆ ಇರು ಅಂತ, ಹಂದಿ ನೀ ಮಡಗ್ದಂಗೆ ಇರು ಅಂತ ಹೇಳಿ ಮನೆಯಲ್ಲಿರ್ಬೇಕು. ವಾ, ನಮ್ಮ ಬೆಂಗಳೂರು ಗಾದೆಗಳೆಲ್ಲ ಸಿಕ್ಕಾಪಟ್ಟೆ ನೆನಪಾಗ್ತಾ ಇದೆ ಇವತ್ತು. ಯಾಕೋ ಪಕ್ಕ ಕನ್ನಡತಿ ಅಲ್ವಾ, ಅಷ್ಟು ಮಾತ್ರ ಬರುತ್ತೆ. ಈ ಕೇರಳ ಕೊಚ್ಚೆ ಹಂದಿಗಳಿಗೆ, ಈ ಯಾವ ಕ್ರಾಸ್ ಬೀಡ್ಗಳಿಗೆ, ಇವಾಗೆಲ್ಲ ಎಲ್ಲಿ ಕನ್ನಡ ಬರುತ್ತೆ? ಒಂದು ಏನು ಹೇಳ್ತಾರೆ, ನಾಟಿ ಕೋಳಿ ಸಾರು ಅಂದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಗುರು. ಮುದ್ದೆ ಇದನ್ನೆಲ್ಲ ತಿಂದು ಸಂಡೆ ಆರಾಮಾಗಿ ಸಿಂಹಿಣಿ ಮಲ್ಕೊಂಡಿರೋಣ, ಮಂಡೆ ಯಾವುದು ಕೆಲಸ ಮಾಡೋದು ಬೇಡ ಅಂತಿದ್ರೆ, ಇದು ಯಾವುದೋ ನೊಯ್ ಅಂತ ಕೊಚ್ಚೆ ಹಂದಿ ಬಂದ್ಬಿಟ್ಟು ಕೈ ಅಂತ ಕಿಸ್ತಾನೇ ಇದೆ. ಸರಿ, ಸಿಂಹಿಣಿಗೆ ಸುಮ್ಮನೆ ಇರೋಕ್ಕಾಗುತ್ತಾ? ಮೊದಲೇ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ತಿನ್ನೋರು. ಸರಿ ಆಯಿತು, ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಸಿಂಹಿಣಿ ಬರುತ್ತೆ. ವಾರ್ನಿಂಗಿಗೆ ನೋಡು, ವಾರ್ನಿಂಗ್ ಕೊಡಬೇಕು. ಅದು ಫೋಟೋದಲ್ಲಿರೋ ಸಿಂಹಿಣಿ ಅಲ್ಲ. ಮಧ್ಯಾಹ್ನ ಒಂದೇ ಒಂದು ಮಾತು ಹೇಳಿದಕ್ಕೇನೆ ಸಂಜೆವರೆಗೂ ಫೇಸ್ಬುಕ್ ಕಡೆ ತಲೆನೂ ಹಾಕಲಿಲ್ಲ. ನೆನಪಿರ್ಲಿ. ಆಮೇಲೆ ಇನ್ನೊಂದು, ಈ ಕಾಡಿರುತ್ತಲ್ಲ, ಫುಲ್ ಟೆರಿಟರಿ ಎಲ್ಲ ನಮ್ಮದೇ. ನಾವು ಊರೊಳಗಡೆ ಹೋಗಲ್ಲ ಕೊಚ್ಚೆಗಳ ಹತ್ರ ಎಲ್ಲ.
ಆಯ್ತಾ. ಕೊಚ್ಚೆ ಹಂದಿಗಳ ಹತ್ರ ಎಲ್ಲ ಹೋಗಲ್ಲ ಸಿಂಹಿಣಿಗಳು. ಸಿಂಹನೂ ಹೋಗಲ್ಲ ಹಂಗೆಲ್ಲ ಗಲೀಜಾಗಿ. ಹುಡ್ಕೊಂಡು ಬಂದ್ರೆ ಪ್ರೀತಿಯಿಂದ, ಈಗ ಏನೋ ನಮ್ಮ ಪುಣ್ಯಕೋಟಿ ಹಸು ಇದೆಯಲ್ಲ, ಆ ಥರ ಏನಾದರೂ ಪ್ರೀತಿಯಿಂದ ಹುಡ್ಕೊಂಡು ಬಂದರೆ ಆ ಬೆಟ್ಟದ ಮೇಲೆ ಹತ್ತಿ ಜಂಪ್ ಮಾಡಿ ಆ ಹುಲಿರಾಯ ಪ್ರಾಣನೇ ಕೊಟ್ಬಿಡ್ತಾನೆ. ಅವನೆಷ್ಟೇ ಕ್ರೂರ ಮೃಗ ಆಗಿರ್ಬೋದು, ಆದರೆ ಸ್ನೇಹಕ್ಕೆ ಪ್ರೀತಿಗೆ ಅಷ್ಟು ಒಂದಿದು. ಮತ್ತೆ ಆ ನಂಬಿಕೆ, ಏನು ಪುಣ್ಯಕೋಟಿ ಹಸು ಇದೆಯಲ್ಲ, ಅದು ಹೋಗಿ ತನ್ನ ಮಗುನ ಮಾತಾಡಿಸ್ಕೊಂಡು ಅಕ್ಕಗಳಿರ ತಂಗಿಗಳಿರ, ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ, ಧರಣಿ ಮಂಡಲ ಮಧ್ಯದೊಳಗೆ, ಕೇಳಿದಿರಲ್ಲ ಆ ಪದ್ಯದಲ್ಲಿರೋಂಗೆ. ಅದನ್ನ ಮಾತು ಕೊಟ್ಟಂಗೆ ಹುಲಿರಾಯನ ಹತ್ರ ಬಂದು, ಖಂಡವಿದಿಗೋ ಮಾಂಸವಿದಿಗೋ, ಗುಂಡಿಗೆಯ ಬಿಸಿ ರಕ್ತವಿದಿಗೋ ಅಂತ ಹೇಳಿದಾಗ ಮನ ಕರಗಿ ಹುಲಿರಾಯನೇ ಬೆಟ್ಟದ ಮೇಲೆ ಹತ್ತಿ ಹಾರಿ ಸತ್ತೋಗ್ಬಿಡ್ತಾನೆ. ಎಷ್ಟೇ ಕ್ರೂರವಾದ ಜನಗಳಿರ್ಬೋದು ಅಥವಾ ಎಷ್ಟೇ ಮೂಕ ಪ್ರಾಣಿಗಳಿರ್ಬೋದು, ಕರಗೋದು ಒಂದಕ್ಕೆ, ನಂಬಿಕೆ, ವಿಶ್ವಾಸ, ನೇರ ನುಡಿ, ನೇರ ನಡೆ, ಇಂಥದಕ್ಕೆ ಮಾತ್ರ. ಯಾವತ್ತೂ ಕೊಳಕು ಮನಸ್ಥಿತಿಗಳಿಗೆ ಯಾರು ಕರಗಲ್ಲ, ಪ್ರಾಣಿಗಳು ಕರಗಲ್ಲ, ಮನುಷ್ಯರು ಕರಗಲ್ಲ. ಇವತ್ತಿನ ನೀತಿ ಪಾಠ ಏನಪ್ಪ ಅಂದ್ರೆ, ಬಡವ ನೀ ಮಡಗ್ದಂಗಿರು, ಕೊಚ್ಚೆ ಹಂದಿ ಸುಮ್ಮನೆ ರಿಸಿಪ್ಟ್ ತಗೋಬೇಡ, ಅವನು ಯಾರೋ ಮುಸುಂಡಿನೇ ತಾಕ ಬತ್ತೀನಿ ಅಂತ ಹೇಳ್ದೆ ನೀನು. ಅದು ಇನ್ಯಾವ ಕೊಚ್ಚೆಯಲ್ಲಿ ಬಿದ್ದು ಹೊರ್ಲಾಡ್ತಾ ಇದೆಯೋ ಏನೋ. ಅಲ್ಲ, ನಿನ್ನ ಊರ್ ಮೇಲೆ ಮೇಯಕ್ಕೆ ಬಿಟ್ಬಿಟ್ಟು ಮನೆಯಲ್ಲಿ ಅದೇನ್ ಮಾಡ್ತಾ ಇದ್ದಾನೋ ಏನೋ ನಿನ್ನ ಆ ಪುಣ್ಯಾತ್ಮ. ಅದೆಲ್ಗೋ ಹೋಗ್ತೀನಿ ಬರ್ತೀನಿ ಅಂತ ಹೇಳಿ ಸುಮ್ಮನೆ ಬೊಗಳೆ ಬಿಡೋದಲ್ಲ. ಮುಂಬೈಗೆ ಹೋಗ್ತೀನಿ, ಗಲ್ಲಿ ಹುಡುಕ್ತೀನಿ, ಆಗೋಯ್ತು. ನಾರಾವಿಗೆ ಹೋಗ್ತೀನಿ, ಸಂತೆಗೆ ಹೋಗ್ತೀನಿ, ಆಗೋಯ್ತು. ಇವಾಗ ಕಾಡಿಗೆ ಬರ್ತೀನಿ, ಸಿಂಹನ್ ನೋಡ್ತೀನಿ, ಸಿಂಹಿಣಿನ ವಿಡಿಯೋ ಮಾಡ್ಕೋತೀನಿ. ನೋಡು, ಝೂಗೆ ಹೋಗ್ಬಿಟ್ಟು ನೀನೊಂದು ಫೋಟೋ ಕ್ಲಿಕ್ ಮಾಡ್ಕೋಬೋದು. ಯಾಕಂದ್ರೆ ಅಲ್ಲಿ ಬೇಲಿ ಇರುತ್ತೆ. ಏನಿರುತ್ತೆ, ಅಲ್ಲೊಂದು ಬೇಲಿ ಹಾಕಿರ್ತಾರೆ. ದೂರದಿಂದ ನೀನು ಒಂದು ಫೋಟೋ ಕ್ಲಿಕ್ ಮಾಡ್ಕೋಬೋದು. ಅಪ್ಪಿ ತಪ್ಪಿ ಏನಾದ್ರು ಬೇಲಿ ಒಳಕ್ಕೋ ಹಳ್ಳದೊಳಕ್ಕೋ ಬಿದ್ದೋದ್ರೆ ಬಡದ್ ಬಾಯಿಗೆ ಹಾಕೋಬಿಡುತ್ತೆ ಕೊಚ್ಚೆ ಹಂದಿ. ಸೊ ಝೂನಲ್ಲಿದೆಯೋ ಹುಲಿ, ಸಿಂಹ, ಸಿಂಹಿಣಿ ಗೊತ್ತಿಲ್ಲ, ಕಾಡಲ್ಲಿದೆಯೋ ನಿನಗೆ ಗೊತ್ತಿಲ್ಲ. ಯಾವುದಕ್ಕೂ ಯೋಚನೆ ಮಾಡು. ನೀನು ಪುಣ್ಯಕೋಟಿ ಹಸು ಆಗಿದ್ದಿದ್ರೆ ಖಂಡಿತವಾಗ್ಲೂ ಯಾವ ಪ್ರಾಬ್ಲಮ್ಮು ಇರಲಿಲ್ಲ ಅಲ್ವಾ. ಸೊ ಯೋಚನೆ ಮಾಡು ಯಾವುದಕ್ಕೂ. ಇಫ್ ಯು ಆರ್ ಟೇಕಿಂಗ್ ರಿಸ್ಕ್, ಯೋರ್ ವಿಶ್. ಬೇಡ ಅಂದಮೇಲೆ ಬೇಡ ಅಂತ ಅರ್ಥ ಅಂತ ದೂರ ಇರಬೇಕು. ಸರಿ, ಅದೇನೇ ಇರಲಿ, ಕರೆದು ಕೆರದಲ್ಲಿ ಒಡೆ ಸರ್ವಜ್ಞ ನೆನಪಿರಲಿ. ಈ ಮಾತು ನೆನಪಿರಲಿ. ಕರೆಯದೇ ಬರುವವರನ್ನು ಕರೆದು ಕೆರದಲ್ಲಿ ಒಡೆ ಸರ್ವಜ್ಞ. ಕ್ಯಾರೆಕ್ಟರ್ ಅಸಾಸಿನೇಷನ್ ನೆನಪಿದೆ, ಎಲ್ಲವೂ ನೆನಪಿದೆ, ಎಲ್ಲರ ಹೆಸರುಗಳೂ ಮನಸ್ಸಲ್ಲಿದೆ. ಬರಬೇಕು. ವೇಟಿಂಗ್. ಚಿನ್ನ ಅಲ್ಲ ಅಂದಿ, ವೇಟಿಂಗ್. ಸಿಂಹ ವೇಟಿಂಗ್, ಸಿಂಹಿಣಿ ವೇಟಿಂಗ್, ವೆಲ್ಕಮ್. ಬಾ, ಕೆಂಪು ಬಸ್ ಹತ್ಕೊಂಡು ಬರ್ತೀಯೋ, ನಡ್ಕೊಂಡು ಬರ್ತೀಯೋ, ಇಲ್ಲಾಂದ್ರೆ ಅದ್ಯಾವುದೋ ಒಂದು ಜೀಪ್ ಎಲ್ಲ ಹೋಗುತ್ತಲ್ಲ, ಉಚ್ಚನಾಯನೆಲ್ಲ ಕರ್ಕೊಂಡು ಹೋಗೋದು, ಅದರಲ್ಲಿ ಹಾಕ್ಕೊಂಡು ಬರ್ತಾರೋ ಕೊಚ್ಚೆ ಹಂದಿ, ವೆಲ್ಕಮ್. ಎನಿವೇಸ್ ಫ್ರೆಂಡ್ಸ್,